गजाननयुतं गणेश्वरम् ಶುಭ ಮುಂಜಾನೆಯ ಶುಭಕಾಮನೆಗಳೊಂದಿಗೆ ನಾನು ನಿಮ್ಮ ಹೇಮಂತಣ್ಣ. ಹರಿ ಓಂ. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ಮಡಲ್ಕಾರು, ಶ್ರೀ ವಿಶ್ವಕರ್ಮ ಸಭಾಭವನ ಸಮಿತಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಶ್ರೀಮತಿ ಭವಾನಿ ಅಕ್ಕ ಮತ್ತು ಮುಖ್ಯ ಮಾತುಗಾರರಾಗಿ ಆಗಮಿಸಿದ ಪ್ರಾಸ್ತಾವಿಕ ಶಿವನ ಕುಮಾರ ಸುತ ಜನ ವಿನುತ ಪ್ರಭು ಪ್ರಭು ಸುತ ಜನ ವಿನುತ ಪ್ರಭು ಶ್ರೀ ಗಣೇಶ ದೇವ ಶ್ರೀ ಗಣೇಶ ಶಿವನ ಕುಮಾರ ಸುತ ಜನ ವಿನುತ हरि ओम. ದೇವೋಭವ ಆಚಾರ್ಯ ದೇವೋಭವ ಎನ್ನುವಂತೆ ಮಾತೃಪೂಜನ ಮತ್ತು ಮಾತೃಭೋಜನ ಕಾರ್ಯಕ್ರಮದ ಅಂಗವಾಗಿ 21 ದಿನಗಳಿಂದ ನಡೆದ ಮಕ್ಕಳ ವ್ಯಕ್ತಿತ್ವ ವಿಕಸನ ತರಗತಿಯ ವರದಿಯನ್ನು ತಮ್ಮೆಲ್ಲರ ಮುಂದಿರುತ್ತಿದ್ದೇವೆ. ಈ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕದಂದು ಶ್ರೀ ವಿಶ್ವಕರ್ಮ ಸಭಾಭವನ ಬಸವನಗುಡಿಯಲ್ಲಿ ಪ್ರಾರಂಭಿಸಲಾಯಿತು. ಇಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನ ತರಗತಿಯನ್ನು 5/4/2026 ಉದ್ಯಮಿಯಾದಂತಹ ಶ್ರೀಯುತ ಜಯಂತ್ ಶೆಟ್ಟಿ ಅಣ್ಣನವರು ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಪ್ರಾಂತ ಸಂಚಾಲಕರಾದಂತಹ ಶ್ರೀಯುತ ಹರೀಶ್ ಅಣ್ಣನವರ ನೇತೃತ್ವದಲ್ಲಿ ಯೋಗ ಬಂಧುಗಳ ಸಹಕಾರದಿಂದ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಪ್ರಾರಂಭವಾಯಿತು. ಕಲಿತಿದ್ದೇನೆ ಹಾಗೂ ಅದರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳನ್ನು ತಿಳಿದುಕೊಂಡಿದ್ದೇನೆ. ನಾನು ಕ್ರಾಫ್ಟ್ ಮಾಡುವುದರಲ್ಲಿ, ಭಜನೆ ಮಾಡುವುದರಲ್ಲಿ, ಆಟ ಆಡುವುದರಲ್ಲಿ, ಶ್ಲೋಕ ಅಭ್ಯಾಸ ಮಾಡುವುದರಲ್ಲಿ, ಆಸನಗಳಿಂದ ಉಪಯೋಗಗಳನ್ನು, ಕಥೆಗಳನ್ನು ಕಲಿಯುವುದು ಮತ್ತು ಅದರ ನೀತಿಯನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದರಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದೇನೆ. ಚೆನ್ನಾಗಿ ಮಾತನಾಡಿಸುವುದು ಮತ್ತು ನಮಗೆ ಇಲ್ಲಿ ಶಿಕ್ಷಕರು ಹೇಗೆ 5 ಕೈಗಳನ್ನು ಬಳಸಿ ಊಟ ಮಾಡಬೇಕೊಳ್ಳಲು ತುಂಬ ಸಂತೋಷವಾಗುತ್ತದೆ. ಯೋಗಗಳನ್ನು ಮಾಡಿಸಿ ದಿನಾಂಕ ಏಪ್ರಿಲ್ 3ರಿಂದ ನಾನು SPYSS ಸಮಿತಿಗೆ ಸೇರಿದ್ದೇನೆ. ಮೊದಲ ದಿನ ನನ್ನ ಚಿಕ್ಕಪ್ಪನ ಒತ್ತಾಯದ ಮೇಲೆ ತರಗತಿಗೆ ಹಾಜರಾಗಿದ್ದೇನೆ. ಇಲ್ಲಿ ತುಂಬ ಖುಷಿಯಾಗುತ್ತದೆ. ಇಲ್ಲಿ ಹಲವಾರು ರೀತಿಯ ಚಪ್ಪಾಳೆ ತಟ್ಟುವುದು, ಪೇಪರಿಂದ ಕ್ರಾಫ್ಟ್ ಮಾಡುವುದು, ಚಪ್ಪಲಿ ಜೋಡಿಸುವುದು, ಪುಸ್ತಕ ಜೋಡಿಸುವುದು, ರೂಮ್ಗಳನ್ನು ಸ್ವಚ್ಛವಾಗಿ ಜೋಡಿಸಲು ಹೇಳಿಕೊಟ್ಟಿದ್ದಾರೆ. 5 ಬೆರಳುಗಳಲ್ಲಿ ಏನೇನು ಎಲಿಮೆಂಟ್ಸ್ ಉಂಟು ಎಂದು ಹೇಳಿಕೊಡುತ್ತಾರೆ. ನಾನು ಮೊದಲು ನೀರು ಕುಡಿಯುತ್ತಿರಲಿಲ್ಲ, ಆದರೆ ಈಗ ತುಂಬ ನೀರು ಕುಡಿಯುತ್ತೇನೆ. ಹಲವಾರು ಭಜನೆ, ಶ್ಲೋಕ, ಮಂತ್ರ, ಯೋಗ, ಆಟ, ಸ್ತೋತ್ರ ಹಾಗೂ ಶಿಸ್ತುಗಳನ್ನು ಹೇಳಿಕೊಡುತ್ತಾರೆ. ನನಗೆ ಗೆಳತಿಯರು ಸಿಕ್ಕಿದರು. ಅಲ್ಲಿದ್ದ ಶಿಕ್ಷಕರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡರು. ಮತ್ತೆ ನಾವು ನೀರನ್ನು ಸರಿಯಾಗಿ ಕುಡಿಯಬೇಕು ಎಂದು ಹೇಳಿದರು. ಮತ್ತೆ ಭಜನೆ, ಕುಣಿತ ಭಜನೆ, ಡ್ಯಾನ್ಸ್ ಹೇಳಿಕೊಟ್ಟಿದ್ದಾರೆ. ಮತ್ತೆ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಅಮ್ಮ ಹೇಳಿದರು, ನೀನು ಇವತ್ತೊಂದು ದಿನ ಹೋಗು, ಮತ್ತೆ ಯಾವಾಗಲೂ ಹೋಗ್ತೀಯ ಅಂತ. ಅವತ್ತು ಬರುವಾಗ ನನಗೆ ಗೆಳೆಯರು ಸಿಕ್ಕಿದರು. ಆಟ ಆಡಿದ್ವಿ, ಮತ್ತು ಇಲ್ಲಿ ಕ್ರಾಫ್ಟ್ ಮಾಡಿದ್ವಿ. ಆಮೇಲೆ ಈಗ ಯಾವಾಗಲೂ ಬೆಳಿಗ್ಗೆ ಬಂದು ನಾನು ಬೇಗ ಬಂದು ಭಜನೆ ಹೇಳ್ತಿದ್ದೇನೆ. ಆಮೇಲೆ
ಚಪ್ಪಲ್ಗಳನ್ನು ನೀಟಾಗಿ ಜೋಡಿಸಿ ಇಡ್ತೇನೆ, ರೂಮನ್ನು ನೀಟ್ ಇಡ್ತೇನೆ. ವೇದಿಕೆಯ ಮೇಲಿರುವ ಸಂಚಾಲಕರಾದ ಶ್ರೀ ಹರೀಶ್ ಅಣ್ಣನವರಿಗೂ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಧರ್ಮೇಂದ್ರ ಜೈನ್ ಅಣ್ಣನವರಿಗೂ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಭವಾನಿ ಅಕ್ಕನವರಿಗೂ ಮೊದಲಾಗಿ ವಂದಿಸುತ್ತಾ, ವೇದಿಕೆಯ ಮುಂದಿರುವ ಎಲ್ಲ ಅಣ್ಣಂದಿರಿಗೂ ಅಕ್ಕಂದಿರಿಗೂ ಯೋಗ ಶಿಕ್ಷಕರಿಗೂ ಹಾಗೂ ನಮ್ಮೆಲ್ಲರ ಮುದ್ದಿನ ಮಕ್ಕಳಿಗೂ ಪ್ರೀತಿಯಲ್ಲಿ ನಾನು ವಂದಿಸುತ್ತಾ, ಅನುಭವ ಅಂತ ಹೇಳಿದರೆ ತುಂಬ ಬದಲಾವಣೆ ಇದೆ ನನ್ನ ಮಗನ ಈ ಶಿಬಿರಕ್ಕೆ ಸೇರಿದ ನಂತರ. ಮೊದಲಿನದಾಗಿ ಕೋಪ, ಒಂದೆರಡು ಮಾತಿಗೆ ತುಂಬ ಕೋಪ ಬರ್ತಿತ್ತು. ತುಂಬ ಕೋಪ ಕಂಟ್ರೋಲಲ್ಲಿ ಈಗ ಈ ಶಿಬಿರದಿಂದ ಬಂದಿದೆ. ನನಗೆ ಅದು ಮೊದಲು ಬೇಕಾಗಿತ್ತು, ಅದು ನನಗೆ ತುಂಬ ಪ್ರಯೋಜನ ಈ ಶಿಬಿರದಿಂದ ನನ್ನ ಮಗನ ಮೇಲೆ ಪರಿಣಾಮ ಬೀರಿದೆ. ಎರಡನೆಯದಾಗಿ ಅವನವರೆಗೂ ಅವನ ವಸ್ತುಗಳು ನೀಟಾಗಿದೆ. ಚಪ್ಪಲಿಲ್ಲದ್ರೆ ಒಂದಿಲ್ಲಿ ಇರ್ತಿತ್ತು, ನಮ್ಮದು ಸ್ವಲ್ಪ ಆಚೆ ಈಚಾದರೂ ಈಗ ಹೊರಗಡೆ ಹೋಗುವಾಗ ಚೆನ್ನಾಗಿ ಜೋಡಿಸಿಡ್ತಾನೆ. ಮತ್ತೆ ನನಗೂ ಕೂಡ ನನ್ನ ಕೆಲಸದಲ್ಲಿ ಗೌರವಾನ್ವಿತ ಅಣ್ಣನವರೇ ಹಾಗೂ ಅಕ್ಕನವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಪ್ರೀತಿಯ ಅಣ್ಣ ಹಾಗೂ ಅಕ್ಕಂದಿರೇ, ನಾನು 21 ದಿನಗಳ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರು ನಡೆಸಿದಂತಹ 21 ದಿನಗಳ ವ್ಯಕ್ತಿತ್ವ ವಿಕಸನ ಶಿಬಿರದ ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇನೆ. ಮೊದಲನೆಯದಾಗಿ ನನ್ನ 2 ಮಕ್ಕಳು ಕೂಡ ಹಿಮಾಂಶು ಅಣ್ಣ ಮತ್ತು ಶ್ರೀಯಾ ಅಕ್ಕ ಇಬ್ಬರೂ ಕೂಡ ಈ ಯೋಗ ತರಬೇತಿಯಲ್ಲಿ 20 ದಿನಗಳ ಕಾಲ, ಅಂದರೆ ಒಂದು ದಿನ ಅವರು ಅನಿವಾರ್ಯವಾಗಿ ರಜೆ ಹಾಕಿದ್ರು. ರಜೆ ಹಾಕಿದ ನೆಕ್ಸ್ಟ್ ಡೇ ಅವರಿಗೆ ಪಶ್ಚಾತ್ತಾಪ ಆಯಿತು, ಅಮ್ಮ ತೊಂದರೆ ಇಲ್ಲ, ನಾವು ಲೇಟಾಗಿ ಕಾರ್ಯಕ್ರಮದ ನಿಮಿತ್ತ ಊರಿಗೆ ಹೋಗಿದ್ರಿಂದ ಆ ದಿನ ಲೇಟ್ ಆಯಿತು ಮಲಗುವಾಗ, ಹಾಗಾಗಿ ತೊಂದರೆ ಇಲ್ಲ ಅಂತೇಳಿ ನಾನು 1 ದಿವಸ ಬಿಟ್ಟಿದ್ದೆ. ಆದರೆ ಅವರಿಗೆ ತುಂಬ ಬೇಜಾರಾಯಿತು, ಅಮ್ಮ ನೀನು ಆಮೇಲೆ ನಮ್ಮನ್ನು ಬಂದು ಮಲಗಿಸು, ಆದರೆ ನಾವು ಎಷ್ಟು ಹೇಳದಿದ್ರೂ ಕೂಡ ನಮ್ಮನ್ನೊಂದು ಕೊಟ್ಟಾದರೆ ಎಬ್ಬಿಸು ಅಂತ ಹೇಳ್ತಿದ್ದ ಮಗ. ಆ ರೀತಿ ಅವರಿಗೆ ಪ್ರಯೋಜನ ಮತ್ತು ಪರಿಣಾಮಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಸಂಸ್ಕಾರ ಅಂದರೆ ಈಗ ನಾವು ಇನ್ನು ಬರುವ ರಜೆಯಲ್ಲಿ ಟೀಚರಾಗಿ ವರ್ಕ್ ಮಾಡುವಾಗ ನೀರು ಕುಡಿಯುವುದು ಕಡಿಮೆ ಆಗ್ತಾ ಹೋಯಿತು. ಅಂದರೆ ಟೈಮ್ ಇಲ್ಲ, ನೀರಿದು ನೆನಪಿಲ್ಲ, ಹೀಗೆ ನೀರು ಕುಡಿಯುವುದನ್ನೇ ಬಿಟ್ಟು ಬಿಟ್ಟೆ. ಅದರ ಪರಿಣಾಮವೂ ಆಗಿರ್ಬೋದು. ನೋವು ಶುರುವಾಗುವಾಗ ತುಂಬ ಮೆಡಿಸಿನ್ ಮಾಡಿದೆವು, ತುಂಬ ಡಾಕ್ಟ್ರಲ್ಲಿ ತೋರಿಸಿದೆವು. ಅಲ್ಲಿ ಹೋಗಿ ನೋಡುವಾಗ ಏನಿಲ್ಲ, ಅವರು ಗ್ಯಾಸ್ಟ್ರಿಕಲ್ಲಿ ತುಂಬ ನೀರು ಕುಡಿಯಿರಿ ಅಂತೇಳಿ ಒಂದಿಷ್ಟು ಟ್ಯಾಬ್ಲೆಟ್ಸ್ ಕಷಾಯ ಎಲ್ಲ ಕೊಡ್ತಿದ್ರು. 88, 90, 95 ವರ್ಷ ತನಕ ಬದುಕುತ್ತಿದ್ರು. ಕೇವಲ ಅವಘಡ ಇತ್ಯಾದಿ ಮಾತ್ರ ಸಾಯ್ತಿದ್ರು. ಈಗ ಅನೇಕ ವ್ಯಕ್ತಿಗಳು ಕಾಯಿಲೆಗಳಿಂದ ಸಾಯ್ತಾ ಇದ್ದಾರೆ. ಹೃದಯಘಾತ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಅಥವಾ ಕಾಯಿಲೆಯಲ್ಲೇ ಇದ್ದಾರೆ. ಕಾರಣ ನಮ್ಮ ಲೈಫ್ ಸ್ಟೈಲ್. ಯಾಕೆಂದರೆ ಮುಂಚೆ ಕೃಷಿ ಪ್ರಧಾನ ಜೀವನ ಇತ್ತು, ಪರಿಶ್ರಮವಿತ್ತು, ಈಗ ಇಲ್ಲ. ಅದಕ್ಕೆ ಯೋಗಕ್ಕೆ ತೊಡಗಿಸಿಕೊಂಡಾಗ ಬೆಳಿಗ್ಗೆ 1 ಗಂಟೆ ನಾವು ಯೋಚನೆ ಮಾಡಬೇಕು, ನಾವು ಇನ್ನೊಬ್ಬರಿಗೋಸ್ಕರ ಟೈಮ್ ಕೊಡ್ತೀವಿ. ಪೂಜೆಗಳಾಗಿರ್ಬೋದು, ಅನೇಕ ಕಾರ್ಯಕ್ರಮ ಇವತ್ತಿದೆ. ಅನೇಕ ಪೋಷಕರು ಇವತ್ತು ಬಂದಿಲ್ಲ. ಯಾಕೆ ಕಾರ್ಯಕ್ರಮ? ಯಾಕೆ? ನಾವು ಆರೋಗ್ಯವಾಗಿದ್ದರೆ ನಾವಿದ್ರೆ ಮಾತ್ರ ಪ್ರಪಂಚ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆದರೆ 1 ಗಂಟೆ ನಮಗೋಸ್ಕರ ಯೋಗ ಮಾಡ್ಬೇಕಂತ ಹೇಳ್ಕೊಳ್ತಾ ಅರಿವು, ಸಮಯದ ಅಭಾವ ಇದೆ, ಅರಿವು. ಸಂಸ್ಕಾರದಲ್ಲಿ ಜೀವನ ಸಂಸ್ಕಾರವನ್ನು ಪಡೆಯಲು ಬಂದಂತಹ ಎಲ್ಲ ನಮ್ಮ 67 ಭವಿಷ್ಯದ ಕನಸು ಮಹಾರಾಜರುಗಳಿಗೆ ಮೊದಲ ನಮನಗಳನ್ನು ಸಲ್ಲಿಸ್ತೇನೆ. ಮನೆಯ ಊಟ ಪ್ರಾಮಾಣಿಕವಾಗಿ ಹೋಟೆಲ್ನ ಊಟ ಇಷ್ಟ ಆಗುತ್ತಾ? ಮನೆಯ ಊಟ, ಥ್ಯಾಂಕ್ ಯು, ವೆರಿ ಗುಡ್. ಅಂಗಡಿಯಲ್ಲಿ ಐಸ್ ಕ್ರೀಮ್ ಕೊಡುವಂಥ ಐಸ್ ಕ್ರೀಮ್ ಇಷ್ಟ ಆಗುತ್ತಾ? ಮನೆಯಲ್ಲಿ ಅಮ್ಮ ಮಾಡಿಕೊಡುವ ಪುಂಡಿ ಇಷ್ಟ ಆಗುತ್ತಾ? ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಐಸ್ ಕ್ರೀಮ್ ಇಷ್ಟವಾ? ಮನೆಯಲ್ಲಿ ಅಮ್ಮ ಮಾಡುವ ಪುಂಡಿ ಇಷ್ಟವಾ? ಹಾಂ, ಓಕೆ. ಐಸ್ ಕ್ರೀಮ್ ಎಷ್ಟು ಜನ ಇಷ್ಟ? ಕೈ ಎತ್ತಿ. ಸುಳ್ಳು ಹೇಳಬಾರ್ದು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ನಡಿಬಾರ್ದು. ವೆರಿ ಗುಡ್, ಕೈ ಬೇಡಿ. ನನಗೆ ಬೇಕಿದ್ದೇ ಇಷ್ಟೇ ಉತ್ತರ. ಇಲ್ಲಿಯ ಸಂಸ್ಕಾರ, ಸಂಸ್ಕೃತಿ, ಯೋಜನೆ, ಬದ್ಧತೆ, ಜೀವನ, ಪರಿಕ್ರಮ, ಇದು ಐಸ್ ಕ್ರೀಮ್. ಅರ್ಥ ಮಾಡ್ಕೊಳ್ಳಿ, ಇದು ಐಸ್ ಕ್ರೀಮ್.
ಈ ಐಸ್ ಕ್ರೀಮ್ ಅನ್ನು ತಯಾರಿ ಮಾಡಿಕೊಟ್ಟಂತಹ ಗುರುಗಳಿಗೆ ಹರಿಶಣ್ಣನಿಗೆ ಮೊದಲ ಸಾಷ್ಟಾಂಗ ಪ್ರಣಾಮ. ಆದರೆ ಮುಗ್ಧ ಮನಸ್ಸು, ಆ ಕಡೆ ಈ ಕಡೆ ಆಕರ್ಷಣೆ ಇದೆಲ್ಲವೂ ಬರ್ತಾ ಇದೆ. ಕಳೆದ 45 ವರ್ಷದಿಂದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಯೋಗ ಶಿಕ್ಷಣ ತರಗತಿಗಳನ್ನು ನಡೆಸುವ ಮೂಲಕ ಮಕ್ಕಳ ವ್ಯಕ್ತಿತ್ವ ವಿಕಸನ ತರಗತಿಗಳನ್ನು ಕೂಡ ನಡೆಸ್ತಾ ಇದೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಮಕ್ಕಳು ಮರೆತು ಹೋಗಿರುವಂಥ ಸಂಸ್ಕಾರ, ಆಚಾರ, ವಿಚಾರ, ಗುರು ಹಿರಿಯವರ ಜೊತೆಗೆ ಹೇಗೆ ನಡವಳಿಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನೆನಪು ಮಾಡಿಕೊಡುವ ಸಲುವಾಗಿ ಈ ತರಗತಿಗಳನ್ನು ನಡೆಸ್ತಾ ಇದೆ. 21 ದಿನದಲ್ಲಿ ಆ ಭವಿಷ್ಯವನ್ನೇ ಬದಲು ಮಾಡಿಬಿಡ್ತೇವೆ ಅನ್ನುವಂಥದ್ದು ಅಲ್ಲ. ಆದರೆ ಏನು ಮಾಡ್ಬೋದು, ಅದರಲ್ಲಿ ಏನು ಮರೆತು ಹೋಗಿದೆ ಅವರಿಗೆ, ಅದನ್ನು ಮಕ್ಕಳಿಗೂ ಹೆತ್ತವರಿಗೂ ಹೇಗೆ ಅದನ್ನು ತಿಳಿಸಿ ಹೇಳಬೇಕು ಅನ್ನುವಂಥದ್ದಕ್ಕೆ ಆ 21 ದಿನಗಳಲ್ಲಿ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಸರಿ ಕೇಳ್ಕೊಂಡು ಈಗ 5 ಹೇಳುವಾಗ ಚಪ್ಪಾಳೆ ತರಬೇಕು. 1 2 3 4 4 ಅದೇ ಯಾಕೆ ಬಂತದು ಆ ರೀತಿ ಏನಂತ ಆಯಿತು ಅಂತ ಹೇಳಿದ್ರೆ, ನನ್ನೊಬ್ಬರಿಂದಾಗಿ ನೀವು ಇಷ್ಟು ಜನ ತಪ್ಪು ಮಾಡಿದ್ರಿ. ಯಾಕೆ ಹೇಳಿ, ನಾನು 4 ಹೇಳಿದ ನಂತರ 5 ಹೇಳ್ತೇನೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಇದೇ ರೀತಿಯ ತಪ್ಪುಗಳನ್ನು ಮಾಡುವಂಥದ್ದು. ಆ ಮಕ್ಕಳನ್ನು ಪ್ರೀತಿಯಿಂದ ಬರ್ತಾರೆ, 100 ಸಲ ಕರೀತಾರೆ, ಅಮ್ಮ ಸಾಕ್ಸ್ ಎಲ್ಲಿದೆ ಅಮ್ಮ. ಇವತ್ತಿನವರೆಗೆ ಏನು ಕಲ್ತಿದ್ದೀರಾ ಅದನ್ನು ಮರೆತು ಬಿಡ್ತೀರಾ? ಇಲ್ಲ ಅಲ್ವಾ? ಅದನ್ನು ನಾಳೆನೇನು ಮಾಡಬೇಕು, ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕು. ನಾಳೆಯಿಂದ ನೀವು ಇಷ್ಟರವರೆಗೆ ಏನೆಲ್ಲ ಸಂಸ್ಕಾರವನ್ನು ಇಲ್ಲಿಂದ ಕಲ್ತಿದ್ದೀರಿ, ಏನೆಲ್ಲ ಯೋಗಾಸನ ಕಲ್ತಿದ್ದೀರಿ, ಏನೆಲ್ಲ ಪ್ರಾಣಾಯಾಮ ಮಾಡಿದ್ದೀರಿ, ಅನೇಕ ವಿಚಾರಗಳನ್ನು ಕಲ್ತಿದ್ದೀರಿ. ಅದು ಯಾವುದನ್ನು ಕೂಡ ನೀವು ಮರಿಬಾರ್ದು. ಅದೆಲ್ಲವನ್ನು ಕೂಡ ನೀವೇನು ಮಾಡಬೇಕು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕು. ನಾಳೆಯಿಂದ ನೀವು ಅದನ್ನು ನೀವು ಅಳವಡಿಸಬೇಕಾದ್ರೆ ಅದಕ್ಕೆ ನಿಮಗೆ ಯಾರ ಸಹಾಯ ಬೇಕು? ಯಾರಿಗೂ? ಅಮ್ಮ ಅಪ್ಪನ ಸಹಾಯ ಬೇಕಲ್ವಾ? ಎಂಬ ಧ್ಯೇಯೋದ್ದೇಶದೊಂದಿಗೆ ಯೋಗವೇ ಜೀವನವೆಂಬ ಸ್ವಸ್ಥ ಸಮಾಜವನ್ನು ಕಟ್ಟಿ ಬೆಳೆಸುತ್ತಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ರಿಜಿಸ್ಟರ್ಡ್ ಕರ್ನಾಟಕ, ಕೇಂದ್ರ ಕಚೇರಿ ತುಮಕೂರು, ನೇತ್ರಾವತಿ ವಲಯ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ಮಡಂತ್ಯಾರು, ಶ್ರೀ ವಿಶ್ವಕರ್ಮ ಸಭಾಭವನ ಶಾಖೆಯ 21 ದಿನಗಳ ಮಕ್ಕಳ ವ್ಯಕ್ತಿತ್ವ ವಿಕಸನ ತರಗತಿಯ ಸಮಾರೋಪದ ಪ್ರಯುಕ್ತ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಭವಾನಿ ಅಕ್ಕನವರಿಗೆ ಸಮಿತಿಯ ಪರವಾಗಿ ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ವಂದೇ ವಂದೇ ವಂದೇ. ಹರಿ ಓಂ. ನಾವು ಮೊದಲು ಹೋಗಿ ಬ್ರಹ್ಮಾಂಡವನ್ನು ಸುತ್ತಿ ಬರ್ತೀರಿ, ಅವರಿಗೆ ಇದು ಮಾಡ್ತೇನೆ ಅಂತ ಹೇಳಿದಾಗ, ಶಿವ ಹೇಳಿದಾಗ ಷಣ್ಮುಖ
ವೈಸ್ ಎಡದಿಂದ ಬಲಕ್ಕೆ ಅವರಿಗೆ ಅರ್ಪಿಸುವಂಥದ್ದು, ಕೈಯಲ್ಲಿ ಮುಂದಕ್ಕೆ ದೂಡುವಂಥದ್ದು ಮೇಲೆ ಹಾಗೆ. ವೆರಿ ಗುಡ್. ಈಗ ಅದನ್ನು ಪಕ್ಕಕ್ಕಿಡುವ, ಎಲ್ಲೂ ಬಟ್ಟೆಗೆಲ್ಲ ತಾಗದ ಹಾಗೆ ದೀಪದ ಹಣತೆಯನ್ನು ಕರಿವಾಣವನ್ನು ಪಕ್ಕಕ್ಕಿಡುವ. ಬೇಕಿದ್ರೆ ಶಿಕ್ಷಕರು ಸ್ವಲ್ಪ ಸೈಡ್ಗೆ ಸಹಾಯ ಮಾಡ್ಬೋದು. ಮಾತಾಡೋದು ಬೇಡ, ಮಾತಾಡೋದು ಬೇಡ. ಸ್ವಲ್ಪ 3 ಬಾರಿ ಪ್ರದಕ್ಷಿಣೆ ಆಗಿದೆ. ಮೂರು ಬಾರಿ ಪ್ರದಕ್ಷಿಣೆ ಆದ ಬಳಿಕ ಈಗ ಹರಿವಾಡವನ್ನು ತೆಗೆದು ಪಕ್ಕಕ್ಕಿಟ್ಟು ಅಣ್ಣಂದಿರು ಅಂದರೆ ಗಂಡು ಮಕ್ಕಳಾದರೆ ಶಾಸ್ತ್ರಾಂಗ ಪ್ರಣಾಮ ಮಾಡಬೇಕು ಹೆತ್ತವರಿಗೆ ಕಾಲಿಗೆ. ಹೆಣ್ಣು ಮಕ್ಕಳಾದರೆ ಮಂಡಿಯನ್ನು ಮಡಚಿಕೊಂಡು ನಮಸ್ಕಾರವನ್ನು ಮಾಡ್ತಾರೆ. ನೋಡಿ ಬೆಂಕಿ ಅಕ್ಕಪಕ್ಕದಲ್ಲಿ ಹರಿವಾಣ ಶಿಕ್ಷಕರು ಎಲ್ಲರೂ ಪ್ರೀತಿಯಿಂದ ತಪ್ಪಿ ಹಿಡಿಬೇಕು, ದೂರದಲ್ಲಿ ಅಲ್ಲ. ಯಾವ ಕೋಪವೂ ಇಲ್ಲ. ಭಗವಂತನ ಪರಮಾತ್ಮನ ಪ್ರಸಾದ ರೂಪವಾಗಿ ಈ ಮಕ್ಕಳನ್ನು ನನಗೆ ಕೊಟ್ಟಿದ್ದಾರೆ. ಸುಖಿ ಸಂಸಾರ ನನ್ನದು. ಯಾವತ್ತೂ ಈ ಮಕ್ಕಳಲ್ಲಿ ಕೋಪ ಮಾಡಿಕೊಳ್ಳುವುದಿಲ್ಲ. ನಮ್ಮ ಮಕ್ಕಳು ಹಾಗೆ ಹೆತ್ತವರಿಗೆ ಯಾವತ್ತೂ ಅವರ ಕಣ್ಣಿನಲ್ಲಿ ನೀರು ಬರದ ಹಾಗೆ, ಅವರು ತಲೆ ತಗ್ಗಿಸದ ಹಾಗೆ ನಡ್ಕೊಳ್ತೇವೆ ಅನ್ನುವಂಥದ್ದನ್ನು ಆ ಹೆತ್ತವರನ್ನು ಅಪ್ಪಿಕೊಂಡು ಹೇಳಬೇಕೀಗ ಮನಸ್ಸಿನಲ್ಲಿ. ಯಾವತ್ತೂ ನಿಮ್ಮ ಕಣ್ಣಿಂದ ನೀರು ಬರುವ ಹಾಗೆ ಮಾಡುವುದಿಲ್ಲ ನಾನು ಯಾವತ್ತಿದ್ರೂ ನೀವು ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೇನೆ ಈ ಸಂದರ್ಭದಲ್ಲಿ ಅಂತ ಪ್ರಮಾಣ ಮಾಡಿದಲ್ಲಿ ಕುಳಿತಿದ್ದು ಹಾಗೆ ಕುಳಿತಿದ್ದಾರೆ ಮಕ್ಕಳು. ಹಾಗೆ ಮೊಬೈಲ್ ಸೈಲೆಂಟ್ ಮಾಡಿದ್ದಾರೆ. ಇದು ಪ್ರತಿನಿತ್ಯ ಆಗಿದೆ. ಸಾಧ್ಯ ಅಂದರೆ ಪ್ರತಿನಿತ್ಯ ಮನೆಯಲ್ಲಿ ಜೊತೆಯಲ್ಲಿ ಇದೇ ರೀತಿಯಾಗಿ ಕೂತ್ಕೊಳ್ಳುವಂತಹ ಸಮಯ ನಮಗೆ ಬರಲಿ ಅಂತ ದೇವರ ಪ್ರಾರ್ಥಿಸ್ತೇವೆ. ಎಷ್ಟೋ ಮಕ್ಕಳು ದೊಡ್ಡವರಾದ ನಂತರ ಪ್ರೀತಿಯಿಂದ ನಾವು ಕೈ ಕೊಡ್ಬೇಕು ಮಕ್ಕಳಿಗೆ. ಆ ಮಕ್ಕಳು ಅಪ್ಪ ಅಮ್ಮನಿಗೆ ಪ್ರೀತಿಯಿಂದ ತಿಳಿಸ್ಬೇಕು. ತಿನ್ನಿಸಿ, ಪ್ರೀತಿಯಿಂದ ತಿನ್ನಿಸಿ. ಕೂತ್ಕೊಳ್ಳಲು ಆಗದಿದ್ದರೆ ನಿಂತ್ಕೊಂಡಾದ್ರೂ ತಿನ್ನಿಸಿ. ಹೇಗೆ ಬೇಕಿದ್ರು ತಿನ್ನಿಸ್ಬೇಕು, ಹೇಗೆ ಅನುಕೂಲ ಆಗ್ತದೆ ಆಗುತ್ತೆ. ಅಲ್ಲಿ ಪ್ರಸಾದ ಕಮ್ಮಿ ಇದ್ರೆ ಶಿಕ್ಷಕರು ಅವರಿಗೆ ವ್ಯವಸ್ಥೆ ಮಾಡ್ತಾರೆ. ಮ್ಯಾನ್ ಆಕ್ಟಿವಿಟಿ Ada lah yang